ಬಸ್ ಅದೆಲ್ಲ ಏನಕ್ಕೆ ಪಾರ್ಲಿಮೆಂಟ್ ಚುನಾವಣೆ ಆಗ್ಲಿ ಈಗ ಆಯ್ತಾನೆ. ಈಗ ಮೊನ್ನೆ ಲೋಕಸಭಾದಲ್ಲಿ ಈಗ ಲೋಕಸಭಾ ಇದು ರಾಜ್ಯಸಭಾ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಮಾಧ್ಯಮದಲ್ಲಿ ಬಹಳ ಸತಿ ಹೇಳಿದ್ದಾರೆ, ಬಹಳ ಜನ ನಮ್ಮ ಟಚ್ ಅಲ್ಲಿ ಇದ್ದಾರೆ, 30 ಇಂದ 40 ಜನ ಈ ಸರ್ಕಾರ ಇರಲ್ಲ, ಪಾರ್ಲಿಮೆಂಟ್ ಚುನಾವಣೆ ಆದ ತಕ್ಷಣ ಸರ್ಕಾರ ಬೀಳ್ಸ್ತೀವಿ ಅಂತ ಹೇಳ್ಕೊಂಡು ಬಂದಿದ್ದಾರೆ. ಈಗ ಏನಾಯ್ತು ನಿಮಗೆ ಗೊತ್ತಿದೆ ಅಲ್ಲ, ರಿಸಲ್ಟ್ ಏನಾಯ್ತು? ಒಂದೇ ಮೇಲೆ ಕರ್ಕೊಳ್ಳೋಕೆ ಸಾಧ್ಯ ಆಯ್ತಾ? ಉಲ್ಟಾ ಬಿಜೆಪಿ 2 ಜನ ಮೇಲೆ ಬಂದ್ರು ಅಂತ ಮಾಧ್ಯಮದಲ್ಲೇ ತೋರಿಸ್ಕೊಂಡಿದ್ದೀರಾ. ಏನಿಲ್ಲ, ಅವ್ರು ಏನೋ ಒಂದು ನಿರೀಕ್ಷೆ ಇಟ್ಕೊಂಡು, ನಾನು ಹೇಳಿಲ್ವ ಮೊನ್ನೆ ಮಾಧ್ಯಮದಲ್ಲಿ, ಇದು 3ನೇ ಸತಿ ಸೋಲನ ಅನುಭವಿಸಿದ ಕುಮಾರಸ್ವಾಮಿಗೆ ಏನಾಗಿದೆ, ಒಬ್ಬೊಬ್ಬರಿಗೆ ಒಂದು ಚಟ, ಒಂದಕ್ಕೆ ಅಡಿಟ್ ಆಗ್ಬಿಡ್ತಾರೆ. ಅವ್ರು ಇಂಥದಿಗೆಲ್ಲ ಅಡಿಟ್ ಆಗ್ಬಿಟ್ಟವ್ರು ಕುಮಾರಸ್ವಾಮಿ ಅವರು, ಸೋಲಿಗೆ ಅಡಿಟ್ ಆಗ್ಬಿಟ್ಟವ್ರು. ಅವರು ನಿಲ್ಲಿಸ್ಬೇಕು, ಸೋಲ್ಬೇಕು, ಯಾರಿಗೋ ಬಲಿ ಮಾಡ್ತಾರೆ. ಪಾಪ ಫಾರೂಕ್ ಸಿಗ್ಬೇಕಾಗಿತ್ತು, 2 ಸತಿ ಅವ್ರನ್ನ ಬಲಿ ಆದ್ರು. ಇವಾಗ ಅಲ್ಪಸಂಖ್ಯಾತರು ಯಾರು ಸಿಗ್ಲಿಲ್ಲ, ಭೂಪೇಂದ್ರ ರೆಡ್ಡಿಗೆ ಬಲಿ ಆದ್ರು. ಬಸ್ ಅದೆಲ್ಲ ಏನಕ್ಕೆ ಪಾರ್ಲಿಮೆಂಟ್ ಚುನಾವಣೆ ಆಗ್ಲಿ ಈಗ ಆಯ್ತಾನೆ. ಈಗ ಮೊನ್ನೆ ಲೋಕಸಭಾದಲ್ಲಿ ಈಗ ಲೋಕಸಭಾ ಇದು ರಾಜ್ಯಸಭಾ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಮಾಧ್ಯಮದಲ್ಲಿ ಬಹಳ ಸತಿ ಹೇಳಿದ್ದಾರೆ, ಬಹಳ ಜನ ನಮ್ಮ ಟಚ್ ಅಲ್ಲಿ ಇದ್ದಾರೆ, 30 ಇಂದ 40 ಜನ ಈ ಸರ್ಕಾರ ಇರಲ್ಲ, ಪಾರ್ಲಿಮೆಂಟ್ ಚುನಾವಣೆ ಆದ ತಕ್ಷಣ ಸರ್ಕಾರ ಬೀಳ್ಸ್ತೀವಿ ಅಂತ ಹೇಳ್ಕೊಂಡು ಬಂದಿದ್ದಾರೆ. ಈಗ ಏನಾಯ್ತು ನಿಮಗೆ ಗೊತ್ತಿದೆ ಅಲ್ಲ, ರಿಸಲ್ಟ್ ಏನಾಯ್ತು? ಒಂದೇ ಮೇಲೆ ಕರ್ಕೊಳ್ಳೋಕೆ ಸಾಧ್ಯ ಆಯ್ತಾ? ಉಲ್ಟಾ ಬಿಜೆಪಿ 2 ಜನ ಮೇಲೆ ಬಂದ್ರು ಅಂತ ಮಾಧ್ಯಮದಲ್ಲೇ ತೋರಿಸ್ಕೊಂಡಿದ್ದೀರಾ. ಏನಿಲ್ಲ, ಅವ್ರು ಏನೋ ಒಂದು ನಿರೀಕ್ಷೆ ಇಟ್ಕೊಂಡು, ನಾನು ಹೇಳಿಲ್ವ ಮೊನ್ನೆ ಮಾಧ್ಯಮದಲ್ಲಿ, ಇದು 3ನೇ ಸತಿ ಸೋಲನ ಅನುಭವಿಸಿದ ಕುಮಾರಸ್ವಾಮಿಗೆ ಏನಾಗಿದೆ, ಒಬ್ಬೊಬ್ಬರಿಗೆ ಒಂದು ಚಟ, ಒಂದಕ್ಕೆ ಅಡಿಟ್ ಆಗ್ಬಿಡ್ತಾರೆ. ಅವ್ರು ಇಂಥದಿಗೆಲ್ಲ ಅಡಿಟ್ ಆಗ್ಬಿಟ್ಟವ್ರು ಕುಮಾರಸ್ವಾಮಿ ಅವರು, ಸೋಲಿಗೆ ಅಡಿಟ್ ಆಗ್ಬಿಟ್ಟವ್ರು. ಅವರು ನಿಲ್ಲಿಸ್ಬೇಕು, ಸೋಲ್ಬೇಕು, ಯಾರಿಗೋ ಬಲಿ ಮಾಡ್ತಾರೆ. ಪಾಪ ಫಾರೂಕ್ ಸಿಗ್ಬೇಕಾಗಿತ್ತು, 2 ಸತಿ ಅವ್ರನ್ನ ಬಲಿ ಆದ್ರು. ಇವಾಗ ಅಲ್ಪಸಂಖ್ಯಾತರು ಯಾರು ಸಿಗ್ಲಿಲ್ಲ, ಭೂಪೇಂದ್ರ ರೆಡ್ಡಿಗೆ ಬಲಿ ಆದ್ರು. ಬಸ್ ಅದೆಲ್ಲ ಏನಕ್ಕೆ ಪಾರ್ಲಿಮೆಂಟ್ ಚುನಾವಣೆ ಆಗ್ಲಿ ಈಗ ಆಯ್ತಾನೆ. ಈಗ ಮೊನ್ನೆ ಲೋಕಸಭಾದಲ್ಲಿ ಈಗ ಲೋಕಸಭಾ ಇದು ರಾಜ್ಯಸಭಾ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಮಾಧ್ಯಮದಲ್ಲಿ ಬಹಳ ಸತಿ ಹೇಳಿದ್ದಾರೆ, ಬಹಳ ಜನ ನಮ್ಮ ಟಚ್ ಅಲ್ಲಿ ಇದ್ದಾರೆ, 30 ಇಂದ 40 ಜನ ಈ ಸರ್ಕಾರ ಇರಲ್ಲ, ಪಾರ್ಲಿಮೆಂಟ್ ಚುನಾವಣೆ ಆದ ತಕ್ಷಣ ಸರ್ಕಾರ ಬೀಳ್ಸ್ತೀವಿ ಅಂತ ಹೇಳ್ಕೊಂಡು ಬಂದಿದ್ದಾರೆ. ಈಗ ಏನಾಯ್ತು ನಿಮಗೆ ಗೊತ್ತಿದೆ ಅಲ್ಲ, ರಿಸಲ್ಟ್ ಏನಾಯ್ತು? ಒಂದೇ ಮೇಲೆ ಕರ್ಕೊಳ್ಳೋಕೆ ಸಾಧ್ಯ ಆಯ್ತಾ? ಉಲ್ಟಾ ಬಿಜೆಪಿ 2 ಜನ ಮೇಲೆ ಬಂದ್ರು ಅಂತ ಮಾಧ್ಯಮದಲ್ಲೇ ತೋರಿಸ್ಕೊಂಡಿದ್ದೀರಾ. ಏನಿಲ್ಲ, ಅವ್ರು ಏನೋ ಒಂದು ನಿರೀಕ್ಷೆ ಇಟ್ಕೊಂಡು, ನಾನು ಹೇಳಿಲ್ವ ಮೊನ್ನೆ ಮಾಧ್ಯಮದಲ್ಲಿ, ಇದು 3ನೇ ಸತಿ ಸೋಲನ ಅನುಭವಿಸಿದ ಕುಮಾರಸ್ವಾಮಿಗೆ ಏನಾಗಿದೆ, ಒಬ್ಬೊಬ್ಬರಿಗೆ ಒಂದು ಚಟ, ಒಂದಕ್ಕೆ ಅಡಿಟ್ ಆಗ್ಬಿಡ್ತಾರೆ. ಅವ್ರು ಇಂಥದಿಗೆಲ್ಲ ಅಡಿಟ್ ಆಗ್ಬಿಟ್ಟವ್ರು ಕುಮಾರಸ್ವಾಮಿ ಅವರು, ಸೋಲಿಗೆ ಅಡಿಟ್ ಆಗ್ಬಿಟ್ಟವ್ರು. ಅವರು ನಿಲ್ಲಿಸ್ಬೇಕು, ಸೋಲ್ಬೇಕು, ಯಾರಿಗೋ ಬಲಿ ಮಾಡ್ತಾರೆ. ಪಾಪ ಫಾರೂಕ್ ಸಿಗ್ಬೇಕಾಗಿತ್ತು, 2 ಸತಿ ಅವ್ರನ್ನ ಬಲಿ ಆದ್ರು. ಇವಾಗ ಅಲ್ಪಸಂಖ್ಯಾತರು ಯಾರು ಸಿಗ್ಲಿಲ್ಲ, ಭೂಪೇಂದ್ರ ರೆಡ್ಡಿಗೆ ಬಲಿ ಆದ್ರು.